ನಮಸ್ಕಾರ ಪ್ರಿಯ ವೀಕ್ಷಕರೇ ಹಾಗೂ ಓಂ ಗಂಗೇಶ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಹು. ಹಾಗೂ ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಯಾವ ರಾಶಿಯವರಿಗೆ ಏನೆಲ್ಲ ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತಾರ ಅಂತಕ್ಕಂಥದನ್ನ ಮಾಹಿತಿಗಳನ್ನ ನೀಡ್ತಾ ಇದ್ದೀನಿ. ಹಾಗಾದ್ರೆ ಯಾವ ರಾಶಿ ಅದು ಅಂತಂದ್ರೆ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಗುವಂತಹ ಲಾಭಗಳೇನು, ನಷ್ಟಗಳೇನು, ಜೀವನದಲ್ಲಿ ಏನೆಲ್ಲ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ತಾರೆ, ಹಾಗೂ ಅದಕ್ಕಿಂತ ಪೂರ್ವದಲ್ಲಿ ವೃಶ್ಚಿಕ ರಾಶಿಯವರಿಗೆ ದೊಡ್ಡ ಆಘಾತ ಇದೆ. ಏನಿದು ಆಘಾತ? ಗುರುಗಳು ಈ ತರ ಹೇಳಿಬಿಟ್ರಲ್ಲ. ಆದ್ರೆ ಹಿಂದೆ ಈ ಎರಡು ತಪ್ಪುಗಳನ್ನ ಮಾಡಬೇಡಿ. ವೃಶ್ಚಿಕ ರಾಶಿಯವರು ಹಿಂದೆ ಇವೆರಡು ತಪ್ಪುಗಳನ್ನ ಮಾಡಬೇಡಿ. ಯಾವುವು ಅವೆರಡು ತಪ್ಪುಗಳು ಅನ್ನುವುದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನ್ ಗುರುಗಳು ಈ ತರ ಹೇಳಿಬಿಟ್ರಲ್ಲ, ಮೇ ತಿಂಗಳಲ್ಲಿ ಏನಿದೆ ಆಘಾತ ವೃಶ್ಚಿಕ ರಾಶಿಯವರಿಗೆ. ಆದ್ರೆ ಈ ಎರಡು ತಪ್ಪುಗಳನ್ನ ಮಾಡಬೇಡಿ. ಯಾಕೆ ಅಂತಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಹಲವಾರು ಗ್ರಹಗಳು ಒಂದು ಒಂದು ಸ್ಥಾನ ಪಲ್ಲಟನ ಮಾಡುವಾಗ ಅನೇಕ ರೀತಿಯಾಗಿ ತೊಂದರೆಗಳನ್ನ ಕೊಡುವಂಥದ್ದು. ಯಾವ ರೀತಿಯಾಗಿ ಗ್ರಹಗಳ ಬದಲಾವಣೆಗಳಾಗ್ತವೆ, ಯಾವ ಗ್ರಹಗಳು ಬದಲಾವಣೆಗಳಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಷ್ಟಗಳಾಗ್ತವೆ, ಏನೆಲ್ಲ ಲಾಭಗಳಾಗ್ತವೆ ಅಂತಕ್ಕಂಥದ್ದು ಮಾಹಿತಿಯನ್ನ ನಿಮಗೆ ನೀಡ್ತೀನಿ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರ ಗುಣಧರ್ಮಗಳನ್ನ ತೆಗೆದುಕೊಂಡು ಬರೋಣ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಬಹಳ ಕೋಪಿಷ್ಠರಾಗಿರ್ತಕ್ಕಂಥದ್ದು, ತುಂಬಾ ಕೋಪ ಬೇಗನೆ ಬರುವಂತಕ್ಕದ್ದು. ವೃಶ್ಚಿಕ ಅಂದ್ರೆ ಒಂದು ಚೇಳಿನ ಚಿತ್ರ. ಮೂಗಿನ ತುದಿ ಒಳಗೆ ಕೊಂಡಿ ಒಳಗೆ ಹೆಂಗೆ ಕೋಪ ಸಿಟ್ಟನ್ನ ಇಟ್ಕೊಂಡಿರ್ತದ. ಅವರನ್ನು ಯಾರು ಅಂದ್ರೆ ಅವ್ರು ಯಾರ ತಂಟೆಗೆ ಹೋಗಲ್ಲ. ಅವ್ರ ತಂಟೆಗೆ ಅವ್ರು ಬಂದ್ರೆ ಯಾರನ್ನೂ ಬಿಡೋದಿಲ್ಲ. ಅವ್ರು ಅಂದ್ರೆ ಅವ್ರ ಪಾಡಿಗೆ ಅವ್ರದೇ ಸ್ವಂತ ಬುದ್ಧಿಕೆ ಒಳಗೆ, ತನ್ನದೇ ನ್ಯಾಯದೊಳಗೆ, ತನ್ನನೇ ಚೌಕಟ್ಟಿನೊಳಗೆ ಬದುಕುವಂತವರೇ ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥದ್ದು. ಯಾವುದೇ ಒಂದು ನ್ಯಾಯ ಆಗ್ಲಿ ಅನ್ಯಾಯದ ವಿರುದ್ಧ ಮೊದಲನಾಗಿ ಧ್ವನಿ ಎತ್ತುವಂತವರಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥದ್ದು. ಹಣಕಾಸಿನೊಳಗ ಒಂದು ಏನಾರ ದುಡ್ಡಿನ ಮಹತ್ವ ಅವರಿಗೆ ಗೊತ್ತಾದ್ರೂ ಸಹಿತ ಅಧಿಕ ಖರ್ಚಿನೊಳಗ ಜೀವನವನ್ನ ಸಾಗಿಸಿಕೊಂಡು ಬರ್ತಕ್ಕಂಥವರು ವೃಶ್ಚಿಕ ರಾಶಿಯಾಗಿರ್ತಕ್ಕಂಥದ್ದು. ಜೀವನಮಯ, ಆನಂದಮಯ, ಎಲ್ಲವನ್ನ ಚೆನ್ನಾಗಿ ಆಗ್ಬೇಕಂತ ನಿರೀಕ್ಷೆ ಒಳಗೆ ಇಟ್ಕೊಂಡು ಬದುಕುವಂತವರೇ ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥದ್ದು. ಹೊಟ್ಟೆ ಒಳಗೆ ತುಂಬಾ ನೋವು, ಕಷ್ಟ, ದುಃಖಗಳು ಏನೇ ಇದ್ರು ಸಹಿತ ಯಾರೆದ್ರಿಗೂ ಹಂಚಿಕೊಳ್ಳದೆ ಮನಸ್ಸೊಳಗೆ ಒಬ್ಬರೇ ಇಟ್ಟುಕೊಂಡು ನೊಂದುಕೊಳ್ಳುವಂತವರು ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥವರು. ಅನೇಕ ಕಷ್ಟಗಳನ್ನ ನೋಡಿರ್ತಕ್ಕಂಥವ್ರು, ಅನೇಕ ಕಷ್ಟಗಳನ್ನ ಸೋಸುವಂತವರು, ಎಲ್ಲವನ್ನ ಅರಿಯದೆ ತಿಳಿದಿರ್ತಕ್ಕಂಥವರೇ ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥವರು. ಈಗ ಗುಣಧರ್ಮಗಳಾಯ್ತು. ಏನೆಲ್ಲ ಈ ತಿಂಗಳಲ್ಲಿ ಅವರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಲಾಭಗಳನ್ನ, ಏನೆಲ್ಲ ನಷ್ಟಗಳನ್ನ ಅನುಭವಿಸ್ತಾರ ಅವರು, ಏನಿದು ದೊಡ್ಡ ಆಘಾತ ಏನಿದೆ ಅವ್ರ ಜೀವನದಲ್ಲಿ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ವಿಷಯ ಹೇಳ್ತೀನಿ. ಯಾರು ಸಹಿತ ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ. ತುಂಬಾ ವಿಶೇಷವಾಗಿ ಅದ್ಭುತವಾಗಿರತಕ್ಕಂತಹ ಮಾಹಿತಿ ಅದ. ಇವತ್ತು ತುಂಬಾ ಪರಿಪೂರ್ಣವಾಗಿರತಕ್ಕಂತಹ ಮಾಹಿತಿಯನ್ನ ನಿಮ್ಗೆ ನೀಡ್ತಾ ಇದ್ದೀನಿ. ಮೇ ತಿಂಗಳಲ್ಲಿ ಆಗುವಂಥದ್ದು ಏನಪ್ಪಾ ಅಂತಂದ್ರೆ, ಅದೇ ರೀತಿಯಾಗಿ 18ನೇ ತಾರೀಕು ಅಂದ್ರೆ 18ನೇ ತಾರೀಕಿನಂದು ರಾಹು ಮತ್ತು ಕೇತುಗಳ ಪರಿವರ್ತನೆಯ ಬಹಳ ವಿಶೇಷವಾಗಿ ಈ ತಿಂಗಳು ರಾಹುಕೇತುಗಳ ಪರಿವರ್ತನೆ ಬಹಳ ವಿಶೇಷವಾಗಿರತಕ್ಕಂಥದ್ದು. 6ನೇ ತಾರೀಕು 5ನೇ ತಿಂಗಳ 2025 ಮೇಷ ರಾಶಿಗೆ
ಬುಧನ ಒಂದು ಪರಿವರ್ತನೆ ಆಗ್ತಾ ಇದೆ. ಅದೇ ರೀತಿಯಾಗಿ 14ನೇ ತಾರೀಕು 5ನೇ ತಿಂಗಳು 2025ರಂದು ವೃಷಭ ರಾಶಿಗೆ ರವಿ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಒಂದು ಮೇಷ ಸಂಕ್ರಮಣವಾಗ್ತದ. 14ನೇ ತಾರೀಕು 5ನೇ ತಿಂಗಳು 2025ರಂದು ವೃಷಭ ರಾಶಿಗೆ ರವಿ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಅಲ್ಲಿಗೆ ವೃಷಭ ಒಂದು ಸಂಕ್ರಮಣವಾಗ್ತದ. 14ನೇ ತಾರೀಕಿನಂದು 5ನೇ ತಿಂಗಳು ಮಿಥುನ ರಾಶಿಗೆ ಗುರು ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಗುರು ಮತ್ತು ಮಿಥುನ ರಾಶಿಯನ್ನ ಪ್ರವೇಶ ಮಾಡುವಂತಹ ಸುಸಂದರ್ಭದ ಜೊತೆಗೆ ಏನಾಗ್ತದ ಅಂತಂದ್ರ, ಇದೇ 14ನೇ ತಾರೀಕಿನಂದು ಗುರು ಒಂದು ಪರಿವರ್ತನದಿಂದ ಆಗುತ್ತಿರುವಂತಹ ಕಾಲಘಟ್ಟದಲ್ಲಿ ನೀವೇನ್ ಮಾಡ್ಬೇಕಂದ್ರ, ಎಲ್ಲಿಯಾದರೂ ಸಹಿತ ಗುರುಗಳ ಒಂದು ಸನ್ನಿಧಾನ, ಒಂದು ಸಿದ್ಧಾರೂಢರಾಗಿರ್ಲಿ, ತುಮಕೂರು ಸಿದ್ಧಗಂಗಾ ಮಹಾಶ್ರೀಗಳಾಗಿರ್ತಕ್ಕಂಥವ್ರಾಗ್ಲಿ, ಒಂದು ಗುರುವಿನ ಸ್ಥಾನದ ಗದ್ದಿಗೆಯನ್ನ ಯಾರು ಕಟ್ಟಿರ್ತಾರೋ, ಒಂದು ಸ್ಥಾನದಲ್ಲಿ ಇರ್ತದೋ ಆ ಗುರುವಿಗೆ ಸ್ಥಾನದಲ್ಲಿ ಹೋಗಿ ನೀವ್ ಏನ್ ಮಾಡ್ಬೇಕು, ಪರಿಹಾರವನ್ನ ಏನ್ ಮಾಡ್ಕೊಂಡ್ರ ನಮಗೆ ಈ ತಿಂಗಳಲ್ಲಿ ಒಳ್ಳೆಯ ಫಲಗಳ ನಮಗೆ ಸಿಗ್ತಾವ ಅಂತಕ್ಕಂಥದನ್ನ ಮಾಹಿತಿಯನ್ನ ನೀಡ್ತೀನಿ. ಅದಕ್ಕೆ ಯಾವ ಗ್ರಹಗಳ ಪರಿವರ್ತನೆ ಆಗ್ತಾ ಇದಾವಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಅದೇ ರೀತಿಯಾಗಿ 18ನೇ ತಾರೀಕು ಗಮನಿಸಿ, 18ನೇ ತಾರೀಕು ಎರಡೆರಡು ಗ್ರಹಗಳು, ಒಂದಂದ್ರೆ ಎರಡೆರಡು ಛಾಯಾಗ್ರಹಗಳು 18 ತಿಂಗಳ ನಂತರ ಪರಿವರ್ತನೆ ಆಗ್ತಾ ಇದೆ. ಕುಂಭ ರಾಶಿಗೆ ರಾಹು ಬರ್ತಾ ಇದ್ದಾನೆ, ಸಿಂಹ ರಾಶಿಯವರೆಗೆ ಕೇತು ಬರ್ತಾನೆ, ಸಿಂಹ ರಾಶಿಗೆ ಕೇತು ಬರ್ತಾ ಇದ್ದಾನೆ. 23ನೇ ತಾರೀಕಿನಂದು ವೃಷಭ ರಾಶಿಗೆ ಬುಧ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. 31ನೇ ತಾರೀಕು 5ನೇ ತಿಂಗಳು 2025ರಂದು ಮೇಷ ರಾಶಿಗೆ ಶುಕ್ರ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನದಿಂದ ತೊರೆದು ಮುಂದಿನ ಶುಭ ರಾಶಿಯಾಗಿರ್ತಕ್ಕಂತಹ ಮೇಷ ರಾಶಿಗೆ ಪರಿವರ್ತನೆಯನ್ನ ಆಗ್ತಾ ಇದ್ದಾನೆ. ಇದಷ್ಟು ಈ ತಿಂಗಳಲ್ಲಿ ನಡೆಯುವಂತಹ ವಿಶೇಷವಾಗಿರ್ತಕ್ಕಂತಹ ಗ್ರಹಗಳ ಸಂಚಾರ, ದೀರ್ಘಕಾಲದಲ್ಲಿ ಫಲಗಳನ್ನ ಕೊಡುವಂತಹ ಗುರುವಿನ ಬದಲಾವಣೆಗಳನ್ನ ಆಗ್ತಾ ಇದೆ. ಆದರೆ 18 ತಿಂಗಳ ನಂತರದಲ್ಲಿ ಬಂದು ರಾಹು ಮತ್ತು ಕೇತು ಪರಿವರ್ತನೆ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಹಲವು ರಾಶಿಗಳು ಮೇಲೆ ಪ್ರಭಾವವನ್ನ ಬೀರ್ತದ. ಏನೆಲ್ಲಾ ಪ್ರಭಾವಗಳು ನಿಮ್ಮ ಮೇಲೆ ಬೀಳ್ತಾವ, ಇಷ್ಟು ಒಂದೊಂದು ರಾಶಿಗೆ ಗ್ರಹಗಳ ಬದಲಾವಣೆ ಆದಾಗ ನಿಮ್ಮ ರಾಶಿಗೆ ಯಾವ ಗ್ರಹ ಬದಲಾವಣೆಗಳನ್ನ ಕಂಡು ಏನೆಲ್ಲ ಜೀವನದಲ್ಲಿ ಸುಖಗಳನ್ನ, ಏನೆಲ್ಲ ಲಾಭಗಳನ್ನ ನೋಡ್ತೀರಾ ಈ ತಿಂಗಳಲ್ಲಿ ಅಂತಂದ್ರೆ, ಗುರು ಬದಲಾಗುವಂತ ಸಂದರ್ಭದಲ್ಲಿ 14ನೇ ತಾರೀಕು ಇಷ್ಟು ದಿವಸ ಶುಭದಾಯಕನಾಗಿದ್ದಾಗ ಶುಭ ಸ್ಥಾನದಲ್ಲಿದ್ದು ನಿಮಗೆ ಒಂದು ಶನಿ ಪೀಡೆಯಿಂದ ಇದ್ದಂತಹ ಅನೇಕ ತಾಪತ್ರೆಗಳಾಗಿರ್ತಕ್ಕಂಥ ಜಂಜಾಟ ಆಗಿರ್ತಕ್ಕಂಥದ್ದು ಹೇಗೋ ಪಾರು ಮಾಡ್ತಾ ಇದ್ದಾನೆ. ಒಂದೊಂದು ಪಾರು ಮಾಡಿ ಎಲ್ಲೋಗೋ ಸಹಿತ ನಿಮ್ಮನ್ನ ಕರ್ಕೊಂಡು ಬಂದಂತಹ ಗುರುವಿನ ಅನುಗ್ರಹ ನೀವೀಗ ತುಂಬಾ ನೋವಿಂದ ಹೇಳ್ಬೋದು ಕಳ್ಕೊಂತ ಇದ್ದೀರಾ. ಆದ್ರೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಇನ್ನು ಪಂಚಮದಲ್ಲಿ ವಿರಾಜಮಾನವಾಗಿ ಶೋಭಿಸುವಂತಿರತಕ್ಕಂತಹ ಶನಿಗ್ರಹ ಪಂಚಮ ಶನಿಯಾಗಿ ಪೀಡಿಯಿಂದ ಒಂದು ಅವಧಿಯಿಂದ ಕೊಡ್ತಾ ಇದ್ದಾನೆ. ಅಷ್ಟಮದಲ್ಲಿ ಗುರು ನೇರವಾಗಿ ಒಂದು ಕೆಡಕನ್ನ ಮಾಡೋ ಅಂದ್ರೆ ಅಷ್ಟಮವಾಗಿ ಅಂತ ಗುರುವನ್ನ ಯಾವುದೋ ಒಂದು ಕೆಡಕನ್ನ ಮಾಡೋದಿಲ್ಲ. ಅಷ್ಟಮವಾಗಿ ಗುರು ಇದ್ರು ಸಹಿತ ಯಾವುದನ್ನ ಕೆಡಕ್ ಮಾಡೋದಿಲ್ಲ. ಆದರೆ ಏನಾಗ್ತದಂದ್ರ ಸ್ವಲ್ಪ ಅನೇಕ ತೊಂದರೆಗಳನ್ನ ನೀವು ಅನುಭವಿಸ್ತೀರಾ. ಯಾವ ರೀತಿಯಾಗಿ ಅಂತಂದ್ರ ನಿಮ್ಮ ದ್ವಿತೀಯ ಸ್ಥಾನದ ಮೇಲೆ ದೃಷ್ಟಿಯನ್ನ ಕೊಡ್ತಾ ಇರುವಂತಹ ಸಂದರ್ಭದೊಳಗ ಕುಟುಂಬ ಸ್ಥಾನಗಳನ್ನ ಅಭಿವೃದ್ಧಿಯನ್ನ ಪಡಿಸಿಕೊಂಡು ಒಂದು ಧನಾಧಿಪತಿ ಆಗಿರ್ತಕ್ಕಂಥ ಗುರು ಹೆಚ್ಚು ಲಾಭಗಳನ್ನ ಸಿದ್ಧಿಪಡಿಸಿಕೊಳ್ತೀರಾ, ಅಷ್ಟೇ ಖರ್ಚುಗಳನ್ನ ಮಾಡ್ತೀರಾ.
ರಾಶಾಧಿಪತಿ ಆಗಿರತಕ್ಕಂತಹ ಭಾಗ್ಯದಲ್ಲಿ ಕುಜ ನೀಚನಾಗಿದ್ದಾನೆ, ದೇಹಕ್ಕೆ ತೊಂದರೆಗಳನ್ನ ಕೊಡುವಂತದ್ದು. ಇಷ್ಟೆಲ್ಲ ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ಳೋರುವ ಜೊತೆಗೆ ಏನೆಲ್ಲ ನಷ್ಟಗಳನ್ನ ಈ ತಿಂಗಳು ಅನುಭವಿಸ್ತೀರಾ ನೀವು ವೃಶ್ಚಿಕ ರಾಶಿಯವರು ಅಂತಂದ್ರೆ, ಭೂಮಿ ವಿಚಾರದಲ್ಲಿ ತುಂಬಾ ಮೋಸ ಹೋಗುವಂತದ್ದು. ನೀವೇ ಕೈ ಒಳಗ ಟಪಿಗೆ ಕೊಟ್ಟ, ಕೈ ಒಳಗ ಚಂಬು ಕೊಟ್ಟ ನೀವೇ ಟಪಿಗೆ ಹಾಕಿಸುವಂತಹ ಸಂದರ್ಭ ಬರ್ತದ. ಯಾಕಂತಂದ್ರೆ ನೀವು ಯೋಚನೆ ಮಾಡಿ ಜಾಗವನ್ನ ಬೇರೆಯವರಿಗೆ ಕೊಡುವಾಗ, ಜಾಗವನ್ನ ನೀವು ಸಹಿತ ತೆಗೆದುಕೊಳ್ಳುವಾಗ ಕಾಗದ ಪತ್ರಗಳು ಕ್ಲಿಯರ್ ಆಗಿ ಇದಾವೋ ಇಲ್ಲೋ ಒಂದು ಬಿಟ್ಟು 10 ಸಾರಿ ಯೋಚನೆ ಮಾಡಿ ಕೊಡಿ. ಯಾಕಂದ್ರೆ ಭೂಮಿ ವಿಚಾರದಲ್ಲಿ ತುಂಬಾ ಮೋಸ ಹೋಗುವಂತದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಮತ್ತೆ ಕರ್ಮಸ್ಥಾನದಲ್ಲಿ ಕೇತುವಿನ ಪ್ರವೇಶವನ್ನ 18ನೇ ತಾರೀಕಿನಂದು ಮಾಡುವಂತದ್ದು. ಅಂದ್ರೆ ಹೊಸ ಕಾರ್ಯಗಳು ನಿಮ್ಮಿಂದ ಕೈಯಿಂದ ಆಗ್ತದ, ಆದ್ರೆ ವಿಘ್ನಗಳು ತುಂಬಾ ಆಗುವಂತದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಮನೆ ಒಳಗ ತುಂಬಾ ನೆಮ್ಮದಿಯನ್ನ ಕಳ್ಕೊಂತೀರಾ, ಮನೆ ಒಳಗ ಅಶಾಂತಿ ಆಗ್ತದ. ಪ್ರೀತಿಸಿದಿರ್ತಕ್ಕಂತ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಬಿಟ್ಟು ಹೋಗುವಂತದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಏನಾದ್ರೂ ನೀವು ಬೇರೆ ಕಡೆಯಲ್ಲಿ ವಿದೇಶಿಯಲ್ಲಿ ಒಂದು ಪ್ರಯಾಣದಲ್ಲಿ ಜಾಬ್ ಅನ್ನ ಟ್ರೈ ಮಾಡ್ತಾ ಇದ್ರೆ 18ನೇ ತಾರೀಕಿನ ಒಳಗಡೆನೆ ಮಾಡ್ಕೊಂಬಿಡಿ. 18ನೇ ತಾರೀಕಿನ ಮೇಲೆ ಮಾಡ್ಕೊಂಡ್ರೆ ಏನಾಗ್ತದಂದ್ರ ಡಿಲೇ ಆಗುವಂತದ್ದು. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಹಂಗೆ ತುಂಬಾ ನೋವು ಉಂಟುಗಳನ್ನ ಮಾಡ್ತಕ್ಕಂಥದ್ದು ಏನಿದೆ 18ನೇ ತಾರೀಕಿನ ಒಳಗಡೆ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಕೊಂಡ್ ಬಿಡಿ ಅಂತಕ್ಕಂಥದ್ದನ್ನ ಮಾತನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ 14ನೇ ತಾರೀಕು ಗುರು ಬದಲಾವಣೆಗಳನ್ನ ಕಂಡುವಂತದ್ದು, 18ನೇ ತಾರೀಕು ರಾಹು ಮತ್ತು ಕೇತುಗಳ ಬದಲಾವಣೆಗಳನ್ನ ಕಾಣ್ತೀರಾ, ತುಂಬಾ ನೋವುಗಳನ್ನ ಅನುಭವಿಸ್ತೀರಾ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ಏನಿದು ದೊಡ್ಡ ಆಘಾತ ಅಂತ ಮೊದಲನೇ ಬಾರಿಗೆ ನಿಮ್ಗೆ ಹೇಳಿದೆ. ಏನಾದ್ರು ಆಘಾತ ಅಂತಂದ್ರೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳನ್ನ ಕಾಡುತ್ತದೆ, ಮತ್ತೆ ದೇಹಕ್ಕೆ ಸಂಬಂಧಿಸಿದಂತ ಅನೇಕ ರೀತಿಯಾಗಿ ಕಾಯಿಲೆಗಳನ್ನ ಕಂಡು ಬರ್ತಕ್ಕಂಥದ್ದು, ಮತ್ತು ಭೂಮಿ ವಿಚಾರದಲ್ಲಿ ನಿಮಗೆ ನೋಡಿ ಟಪ್ಪಿಗೆಯನ್ನ ಹಾಕುವಂತದ್ದು 3ದಾಗಿರ್ತಕ್ಕಂಥದ್ದು. 4ನೇದಾಗ್ಲಿ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಈ ತಿಂಗಳಲ್ಲಿ ತುಂಬಾ ಹಚ್ಚಿಕೊಂಡು ಪ್ರೀತಿಯನ್ನ ಮಾಡಿದ್ರೆ ಮೋಸ ಹೋಗುವಂತದ್ದು ಆಗಿರ್ತಕ್ಕಂಥದ್ದು. ಮತ್ತೆ ಗಂಡ ಹೆಂಡತಿ ಅನ್ಯೂನ್ಯವಾಗಿರ್ತಾರೆ, 3ನೇದವನು ಬಂದು ಮೂಗು ತೋರಿಸಿ ನಿಮ್ಮಿಬ್ಬರ ನಡುವೆ ಜಗಳ ಹಚ್ಚುವಂತದ್ದು ಕ್ರಿಯೆಗಳು ಆಗುವಂತದ್ದು ಈ ತಿಂಗಳಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ತುಂಬಾ ನೋವುಗಳಾಗಿರ್ತಕ್ಕಂಥ ಈ ತಿಂಗಳಲ್ಲಿ ತುಂಬಾ ನೋವುಗಳಾಗ್ತವೆ ಮೇ ತಿಂಗಳಲ್ಲಿ. ಮತ್ತೆ 6ನೇದಾಗಿ ಸಂತಾನದಲ್ಲಿ ಕಲಹ ಬಂದ್ರೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅನೇಕ ರೀತಿಯಾಗಿ ತೊಂದರೆಗಳನ್ನ ನೋಡ್ತೀರಾ. ಈ ಮೇ ತಿಂಗಳಲ್ಲಿ SLC ಆಗ್ಲಿ ಫಸ್ಟ್ SLC ಗಳಾಗಲಿ ಏನಾರು ಎಕ್ಸಾಮ್ ಗಳನ್ನ ಬರೀತಿದ್ರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಅಸಮಾಧಾನ ಉಂಟಾಗುತ್ತೆ. ನಾನು ಬರ್ದಷ್ಟು ನಾನು ಓದಿದಷ್ಟು ಮಾರ್ಕ್ಸ್ ಸಿಗಲಿಲ್ಲ ಅಂತಕ್ಕಂಥ ನೋವನ್ನುಂಟು ಮಾಡ್ತಕ್ಕಂಥದ್ದು. ಮತ್ತೆ 7ನೇದಾಗಿ ಇನ್ನೂ ಒಂದು ಆಘಾತ ಅಂತಂದ್ರೆ ನಿಮ್ಮ ಜೀವನದಲ್ಲಿ ವಾಹನದಿಂದ ಬೆಂಕಿಯಿಂದ ನೀರಿನಿಂದ ಸ್ವಲ್ಪ ದೂರ ಇರಿ, ತುಂಬಾ ನೋವನ್ನುಂಟು ಮಾಡ್ತಕ್ಕಂಥದ್ದು. ಮತ್ತೆ ನಿಮ್ಮ ಜೊತೆಗೆ ಇದ್ದಿರ್ತಕ್ಕಂಥ ಸ್ನೇಹಿತರು ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥದ್ದು ಈ ಮೇ ತಿಂಗಳಲ್ಲಾಗಿರ್ತಕ್ಕಂಥದ್ದು. ಮತ್ತೆ ಅಪಮಾನಿಸಿ ನಿಮ್ಮನ್ನ ನೋವನ್ನ ಉಂಟು ಮಾಡ್ತಕ್ಕಂಥದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಈ 10 ಕಾರ್ಯಗಳು ಈ ತಿಂಗಳಲ್ಲಿ ತುಂಬಾ ನೋವುಗಳನ್ನುಂಟು ಮಾಡ್ತವೆ. ಅದೇ ರೀತಿಯಾಗಿ ಯಾರಿಗೆ ಅಂಚದೆ ಅಳಕದೆ ಕುಗ್ಗದೆ ನಿಧಾನವಾಗಿ ಸಮಾಧಾನದಿಂದ ಈ ತಿಂಗಳು ತುಂಬಾ ಫೇಸ್ ಮಾಡಿ. ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಆದ್ರೂ ಸ್ವಲ್ಪ ನೆಮ್ಮದಿಯಿಂದ ಇರಿ. ಆದ್ರೆ ಇವೆಲ್ಲ ಪರಿಹಾರ ಏನ್ರಿ ಗುರುಗಳ ಅಂತ ಕೇಳಿದ್ರ ತುಂಬಾ ನೋವುಗಳನ್ನ ಅನುಭವಿಸ್ತೀರಾ ಈ ತಿಂಗಳಲ್ಲಿ. ವೃಶ್ಚಿಕ ರಾಶಿಯವರ ಮೇ ತಿಂಗಳಲ್ಲಿ ದೊಡ್ಡ ಆಘಾತವನ್ನ ಅನುಭವಿಸ್ತೀರಾ. ಭೂಮಿ ವಿಚಾರದಲ್ಲಾಗ್ಲಿ, ಹೆಂಡತಿ ವಿಚಾರದಲ್ಲಾಗ್ಲಿ, ವಿದ್ಯಾಭ್ಯಾಸ ವಿಚಾರದಲ್ಲಾಗ್ಲಿ, ವಿದೇಶ ಪ್ರಯಾಣ ವಿಚಾರದಲ್ಲಾಗ್ಲಿ, ಅನೇಕ ಜನರ ವಿರೋಧಗಳಿಂದಾಗ್ಲಿ ಎಲ್ಲವನ್ನ ಸಹಿತ ಒಂದು ನೋವನ್ನ ಉಂಟು ಮಾಡ್ತೀರಾ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಸ್ವಲ್ಪ ನೆಮ್ಮದಿಯುತವಾಗಿ ಶಾಂತಿಯುತವಾಗಿ ಜೀವನವನ್ನ ಈ ತಿಂಗಳಲ್ಲಿ ನೀವು ಮಾಡಿ ಎಲ್ಲವನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಏನೇ ಗುರುಗಳೇ ಇದಕ್ಕೆ ಪರಿಹಾರ ಏನಂತಂದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾವ ರೀತಿಯಾಗಿ ಅಂದ್ರೆ ಮನೆ ಒಳಗ ಸ್ವಲ್ಪ ಕಡಲೆ ಇದ್ರೆ ಕಡಲೆಯನ್ನ ತೆಗೆದುಕೊಂಡು ಕಡಲೆಕಾಳನ್ನ ಒಂದು ಹಳದಿ ಬಟ್ಟೆಗೆ ಕಟ್ಟಿ ಅದ್ರೊಳಗೆ ಕಡಲೆಕಾಳು ಹಾಕಿ ಮನಸ್ಸೊಳಗ ಸ್ವಲ್ಪ ಹಳದಿ ಅಕ್ಷತೆಯನ್ನ ಸ್ವಲ್ಪ ಅರಶಿನ ಕಲಸಿ ಅಕ್ಷತೆಯನ್ನ ಮಾಡ್ಕೊಂಡು ಪೂಜಾ ಕೋಣೆಯಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಹೇಳಿ. ಯಾವ ರೀತಿಯಾಗಿ ಅಂತಂದ್ರೆ
ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಹೀಗೆ 5 ಸಾರಿ ಆಗ್ಲಿ 11 ಸಾರಿ ಆಗ್ಲಿ 21 ಸಾರಿ ಈ ಮಂತ್ರವನ್ನ ಜಪ ಮಾಡಿ ಆ ಕೈಯೊಳಗಿರತಕ್ಕಂತಹ ಈ ರೀತಿಯಾಗಿ ನನ್ನ ಕಷ್ಟ ಇದೆ ಭಗವಂತ, ನನ್ನ ಜನ್ಮ ಜಾತಕದಲ್ಲಿ ಎಲ್ಲಾ ಇರತಕ್ಕಂತಹ ದುರ್ದೋಷಗಳಾಗ್ಲಿ ಗ್ರಹದ ದೋಷ ಆಗ್ಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಅಂತ ಹೇಳಿ ಅದ್ರೊಳಗೆ ಅಕ್ಷತೆಯನ್ನ ಹಾಕಿ ಶಿವನ ದೇವಸ್ಥಾನದ ಮುಂದೆ ನಂದಿ ಇರ್ತದಲ್ಲ, ನಂದಿ ಪಾದಕ್ಕೆ ಮುಟ್ಟಿಸಿ, ನಂದಿ ಇಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನ ಶಿವನಿಗೆ ಮುಟ್ಟಿಸಿ ಮಂಡೆಗೆ 3 ಸರಿ ದೃಷ್ಟಿಯನ್ನ ತೆಗೆದು ಅಲ್ಲಿರ್ತಕ್ಕಂಥ ಪುರೋಹಿತರಿಗೆ ಕೊಟ್ಟುಬಿಡಿ. ನಿಮ್ಮ ದೋಷಗಳೆಲ್ಲವೂ ಸಹಿತ ಪರಿಹಾರ ಆಗ್ತದೆ. ಇದು ವೃಶ್ಚಿಕ ರಾಶಿಯವರಿಗೆ ಪರಿಹಾರವನ್ನ ತಿಳಿಸ್ಕೊಟ್ಟೆ. ಅದೇ ರೀತಿಯಾಗಿ ಮೇಷರಾಶಿಯಲ್ಲಿ ನಾ ವಿಡಿಯೋ ಮಾಡಿದಾಗ ಎಲ್ಲರೂ ಹೇಳಿದ್ರು ನಂದು ಇದೇ ಊರದ, ನಂದು ಹಾವೇರಿ ಅದ, ಮೈಸೂರು ಅದ, ಚಿಕ್ಕಚಾದೂರ್, ತಿಪ್ಟೂರ್ ಅದ, ಕಡೂರ್ ಅದ, ಬೀರೂರ್ ಅದ, ಶಿವಮೊಗ್ಗ ಅದ, ಬೆಂಗಳೂರು ಅದ, ಚಿಕ್ಕಮಂಗ್ಳೂರ್ ಎಲ್ಲ ಊರನ್ನ ತಿಳಿಸಿದ್ರಿ. ಆದ್ರೆ ಮಂಗಳ ಟಿವಿ ವೀಕ್ಷಕರಿಗೆ ಇನ್ನೊಂದು ಸಿಹಿ ಸುದ್ದಿ, ಖುಷಿ ವಿಚಾರ ಏನಂತಂದ್ರೆ ನಾವು ಮಂಗಳ ಟಿವಿ ಕನ್ನಡ ಅಂತಕ್ಕಂಥ ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ಆ ಗ್ರೂಪ್ ಅಲ್ಲಿ ಕೆಳಗಡೆ ಲಿಂಕ್ ಹಾಕ್ತೀನಿ. ಆ ಲಿಂಕಿಗೆ ಜಾಯಿನ್ ಆಗಿ, ಜಾಯಿನ್ ಆದ್ಮೇಲೆ ನಿಮ್ಮ ನಂಬರ್ ಯಾಡ್ ಆಗ್ತದ. ಸ್ವತಃ ಖುದ್ದು ನಿಮಗೆ ನಾವೇ ಕಾಲ್ ಮಾಡ್ತೀವಿ. ನಿಮ್ಗೆ ಏನ್ ಸಮಸ್ಯೆ ಇದೆ, ಸಮಸ್ಯೆ ನಿಮಗೆ ನಾವು ಕಾಲ್ ಮಾಡದೇ ಇದ್ರು ಒಂದು ಆಗಿಲ್ಲ ಅಂತಂದ್ರೆ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಹುಟ್ಟಿದ ಸಮಯ, ಎಲ್ಲಿ ಹುಟ್ಟಿದ್ರಿ, ಮತ್ತೆ ತಂದೆ ತಾಯಿ ನಿಮ್ಮ ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಅನ್ನ, ಹುಟ್ಟಿದ ಟೈಮಿಂಗ್ ಸರಿಯಾಗಿ ಮಾಹಿತಿಯನ್ನ ಹಾಕಿ ಒಂದು ಪೇಪರ್ ಹಾಳೆಯಲ್ಲಿ ಬರೆದು ಕಳಿಸಿ ಅದರ ನಂಬರ್ ಅನ್ನ ಕೆಳಗಡೆ ನಮ್ಮ ಮೊಬೈಲ್ ನಂಬರ್ ನಾವೇ ಸ್ವಂತ ನಿಮ್ಮ ಮೊಬೈಲ್ಗೆ ಕರೆ ಮಾಡಿ ಏನ್ ಹಣಕಾಸಿನ ಸಮಸ್ಯೆ ಇರ್ಲಿ, ಆರ್ಥಿಕ ಪರಿಸ್ಥಿತಿ ಇರ್ಲಿ, ಸಂತಾನ ಇರ್ಲಿ, ಏನೋ ಒಂದು ಸಮಸ್ಯೆ, ಎನಿ ಒನ್ ಸಮಸ್ಯೆಗಳೇನೇ ಇದ್ರು ಸಹಿತ ನಾವು ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಕೊಳ್ಳಿ, ಎಲ್ಲವನ್ನ ಪರಿಹಾರ ಮಾಡ್ಕೊಳ್ಳೋಣ. ನಿಮ್ಗೂ ಸಹಿತ ನಮಗೆ ಇಲ್ಲಿರ್ತಕ್ಕಂಥ ಗುರುಗಳು ಹೇಳಿರ್ತಕ್ಕಂಥ ವಿದ್ಯೆ ನಿಮ್ಗೆ ಸ್ವಲ್ಪ ಹಂಚಿಕೊಳ್ಳೋಣ. ನಿಮ್ ಮುಂದೆ ಏನ್ ಸಮಸ್ಯೆ ಇದೆ ನನ್ನ ಹತ್ರ ಹೇಳ್ಕೊಳ್ಳಿ, ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋಣ. ಅಂದ್ರೆ ಸ್ವಲ್ಪ ಏನಾದ್ರು ಶತ್ರುಕಾಟಗಳು ಇರ್ತವೆ, ಅಕ್ಕಪಕ್ಕದವರಾಗ್ಲಿ, ಶನಿ ಕುಂತ್ರ ಜನ್ಮ ಜಾತಕದಲ್ಲಿ ಶನಿ ಕುಂತ್ರ ಪರವಾಗಿಲ್ಲ, ಅಂದ್ರೆ ಪಕ್ಕದಲ್ಲಿ ಶತ್ರು ಇರಬಾರ್ದಂತೆ. ಅದೇ ರೀತಿ ಏನೇ ಸಮಸ್ಯೆಗಳಿದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ, ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು ಮಾತನ್ನು ಹೇಳಿ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ನಮ್ಮನ್ನ ಬೆಳೆಸಿ ಉಳಿಸಿ ಅಂತಕ್ಕಂಥದನ್ನ ಮಾತನ್ನು ಹೇಳಿ, ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾಕಾಲ ಹಿಂಗೆ ಇರ್ಲಿ ಮತ್ತು ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರಗಳು.